ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯಗುಣೈಃ ಪುಂಸಾಂ ದೃಷ್ಟಿಚಿತ್ತಾಪಹಾರಕಂ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು 15/7/2026 ಇಸ್ವಿ ಬುಧವಾರ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಗ್ರಹ ಸೌಖ್ಯ ಇದೆ, ಒಳ್ಳೆಯದಾಗತ್ತೆ. ವೃಷಭ ರಾಶಿಗೆ ಸಹೋದರ ಸಹೋದರಿಯಿಂದ ಕಿರಿಕಿರಿ ಇದೆ, ಮಾತಿನಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು, ಒಳ್ಳೆಯದಾಗಲಿ. ಮಿಥುನ ರಾಶಿಗೆ ದ್ವಿತೀಯದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಗುರು ಧನಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು, ಕುಟುಂಬ ಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು ಉಂಟು ಮಾಡಿರುವುದರಿಂದ ಬಹಳ ಸೌಖ್ಯವನ್ನು ಅನುಭವಿಸ್ತಾರೆ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿ, ಮೃಷ್ಟಾನ್ನ ಭೋಜನದ ಲಾಭ ಇದೆ, ದೂರದ ಪ್ರವಾಸ ಯೋಗ ಇದೆ, ಒಳ್ಳೆಯದಾಗತ್ತೆ. ಸಿಂಹರಾಶಿ, ವಿಶೇಷವಾಗಿರ್ತಕ್ಕಂಥ ದಾನವನ್ನು ಮಾಡ್ತಕ್ಕಂಥ ಯೋಗ ಇವರಿಗಿದೆ, ಹೆಸರು ಇದರಿಂದ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗತ್ತೆ. ಕನ್ಯಾ ರಾಶಿಗೆ ಲಾಭದಲ್ಲಿ ಚಂದ್ರ ಮತ್ತು ಗುರು ಇರುವುದರಿಂದ ಹಿಡಿದ ಕಾರ್ಯದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜಯಪ್ರಾಪ್ತಿ ಇದೆ, ಒಳ್ಳೆಯದಾಗುತ್ತೆ. ತುಲಾರಾಶಿ, ಭಾಗ್ಯದಲ್ಲಿರತಕ್ಕಂಥ ಚಂದ್ರ ಕುಜ ಇವರಿಗೆ ಗ್ರಹ ಸೌಖ್ಯವನ್ನು, ಧನಲಾಭವನ್ನು ಉಂಟು ಮಾಡ್ತಾನೆ, ವಿದ್ಯೆಯಲ್ಲಿ ಯಶಸ್ಸನ್ನು ಉಂಟು ಮಾಡ್ತಾನೆ, ಬಹಳ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರು ಮಾನಸಿಕ ಕ್ಲೇಶವನ್ನು ಇವತ್ತು ದಿನ ಇವರು ಅನುಭವಿಸ್ತಾರೆ. ಚಂದ ಚೂಡಾಮಣಿ ಸ್ತೋತ್ರವನ್ನು ತಾವು ಪಡಿಸಬೇಕು, ಒಳ್ಳೆಯದಾಗತ್ತೆ. ಧನುರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಇವರಿಗೆ ಮತ್ತೆ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾನೆ, ಆದರೆ ತೃತೀಯದಲ್ಲಿರ್ತಕ್ಕಂಥ ರಾಹು ವಿಶೇಷವಾಗಿರ್ತಕ್ಕಂಥ ಪರಾಕ್ರಮ ಯೋಗವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗತ್ತೆ. ಮಕರ ರಾಶಿ, ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಗುರು ದೂರದ ಪ್ರವಾಸ ಯೋಗವನ್ನು ಉಂಟು ಮಾಡಿದ್ದಾನೆ, ಚಂದ್ರ ಮೌಳೀಶ್ವರ ದೇವರ ದರ್ಶನವನ್ನು ಮಾಡಿ ಬಹಳ ಒಳ್ಳೆಯದಾಗತ್ತೆ ನಿಮಗೆ. ಕುಂಭರಾಶಿ, ಷಷ್ಠದಲ್ಲಿರತಕ್ಕಂತಹ ಚಂದ್ರ ಮತ್ತು ಗುರು ಆರೋಗ್ಯದಲ್ಲಿ ಕಿರಿಕಿರಿ ಇದೆ, ಗುರು ಸ್ತೋತ್ರವನ್ನು ತಾವು ಪಡಿಸಬೇಕು, ನಾಗನ ಮೂಲಮಂತ್ರ ಜಪವನ್ನು ತಾವು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮೀನರಾಶಿ, 7.5 ಶನಿ ಇದ್ದರೂ ಕೂಡ ಪಂಚಮದಲ್ಲಿರ್ತಕ್ಕಂಥ ಗುರು ನಿಮ್ಮನ್ನು ಕಾಪಾಡ್ತಾನೆ, ಗುರುವನ್ನು ಸ್ತೋತ್ರವನ್ನು ಪಡಿಸಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ